ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇರೆ ಕಡೆಗಿಂತ ಇಲ್ಲಿಗೆ ಬಂದ್ರೆ ಕೃಷಿಯ ಸಲಕರಣೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಅಡಿಕೆ ಇದರಲ್ಲಿ ಮಣ್ಣು ಕೊಚ್ಕೊಂಡು ಹೋಗಬಾರ್ದಂತ ಇದು ಹಾಕ್ತಾರೆ. ಸಾಮಾನ್ಯವಾಗಿ ಇದು ಹಾಕಿ ಮಳೆಗಾಲದಲ್ಲಿ ಹಾಕಿ ಸಂರಕ್ಷಣೆ ಮಾಡ್ಕೊಂತ. ಒಂದು ಮಲ್ಚ್ ಫಿಲ್ಮ್ ರೆಡಿ ಆಗ್ಬೇಕಂತಂದ್ರೆ 3 ಲೇಯರ್ಸ್ ಇರ್ಬೇಕು. ಒಂದು ಬ್ಲ್ಯಾಕ್, ಮಿಡಲ್ ಮಿಲ್ಕಿ ವೈಟ್, ಲಾಸ್ಟ್ ಸಿಲ್ವರ್. ನಾವು ಅದನ್ನ ಇದು ಮಾಡಿದಾಗ ರಿವರ್ಸ್ ಹಾಕಿದಾಗ ಫಸ್ಟ್ ಮೇಲ್ಗಡೆ ಸಿಲ್ವರ್ ಬರ್ತದೆ, ಮಧ್ಯದಲ್ಲಿ ಮಿಲ್ಕಿ ಬರ್ತದೆ, ಕೆಳಗಡೆ ಬ್ಲ್ಯಾಕ್ ಹೋಗ್ತದೆ. 800 ಮೀಟರ್ ರೋಲ್ ಕೆಜಿ ಲೆಕ್ಕ ಕೊಟ್ಬಿಡ್ತೀವಿ. ಕೆಜಿ ಲೆಕ್ಕ ಕೊಡ್ತೀರಿ? ಅದು ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೆಜಿ ಲೆಕ್ಕ ಕೊಡ್ತೀವಿ. ಯಾಕಂದ್ರೆ ಡೈರೆಕ್ಟ್ ನಮ್ದು ಫ್ಯಾಕ್ಟರಿಯಿಂದ ಫಾರ್ಮರ್ಸ್ಗೆ ಹೋಗ್ತೈತಿ. ನೀವು ಹೇಳಿರುವಂತ ಈಗ 3 ಲೇಯರ್ ಇದರಲ್ಲಿ ಇರುತ್ತೆ. ಇದು ಬ್ಲ್ಯಾಕ್, ಇದ್ರ ಮಧ್ಯೆ ಇನ್ನೊಂದು ಲೈನ್ ಇರುತ್ತೆ, ಮಧ್ಯದಲ್ಲಿ ಇರ್ತದೆ. ತೆಳ್ಳಗಿದ್ರು ಇದನ್ನ ನಮಗೇನು ಕಾಣಿಸಲ್ಲ ನೋಡಿ. ಇದು 400 ಮೀಟರ್ ರೂಲ್ ಅಂತ ಹೇಳಿ 360 ಕೊಡ್ತಾರೆ. 25 ಮೈಕ್ರೋನ್ ಅಂತ ಹೇಳಿ 22 ಮೈಕ್ರೋನ್ ಕೊಡ್ತಾರೆ. ಕೊಡು ಮುಂದ್ ತೂಕ ರಟ್ ಹಿಡದೆ ಕೊಡ್ತಾರೆ. ನಮ್ ಕಡೆ ಆ ರೀತಿ ಯಾವುದೂ ಇಲ್ಲ. ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಇದಕ್ಕೂ ಕೊಡ್ತಾರೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ವಿ ನಾವು ವೀಡ್ ಮ್ಯಾಟಿಗೂ ಕೊಡ್ತಾ ಇದಾರೆ. ವೀಡ್ ಮ್ಯಾಟಿಗೂ ಕೊಡ್ತಾರೆ, ಇದಕ್ಕೂ ಕೊಡ್ತಾರೆ. ಆಂಟಿ ಸಲ್ಫರ್, UV ಮಾಲಿಕ್ಯೂಲ್ಸ್ ಹಾಕಿರ್ತೀವಿ. ಇದನ್ನ ಜಗ್ಗಿದ್ರೆ ಈ ಮಾಲಿಕ್ಯೂಲ್ಸ್ ದೂರ ಆಗೋದಿಲ್ಲ. ನಾವು ಜಗ್ಗಿದ ತಕ್ಷಣ ಈ ಮಾಲಿಕ್ಯೂಲ್ಸ್ ದೂರ ಆಗಂಗಿಲ್ಲ. ದೂರ ಆದ್ರೆ ಈ ಸನ್ಲೈಟ್ ಹಿಟ್ ಆತಂದ್ರೆ ಇಲ್ಲಿ ಕ್ರ್ಯಾಕ್ಸ್ ಬರ್ತಾವ. ಕರೆಕ್ಟ್ ಇಲ್ರಿ? ಇದು ಸುಮ್ಮನೆ ನಾನು ಹಂಗ್ ಸ್ಟ್ರೆಂತ್ ಐತಿ, ಅದರಲ್ಲಿ ಮಾಡೋ ಸರ್ಕಸ್ ಏನೂ ಇಲ್ಲ. ನಾವು ಹಾಕುವಂತ ಹೈ ಡೆನ್ಸಿಟಿ ಪಾಲಿಥಿಲಿನ್ ನಾವು ಇದರಲ್ಲಿ ಹಚ್ಚಿಗೆ ಹಾಕಿದ್ರೆ ಗಟ್ಟಿ ಬರ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇಷ್ಟು ದಿನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಭಾಗದ ವಿಡಿಯೋವನ್ನು ನೋಡಿರ್ತೀರ. ಈಗ ಹೆಗ್ಗದ್ದೆ ಸ್ಟುಡಿಯೋ ಕೃಷಿ ಸಲಕರಣೆಗಳ ಬಗ್ಗೆ, ಕೃಷಿಗೆ ಬಳಕೆಯಾಗುವ ಉತ್ಪನ್ನಗಳ ಬಗ್ಗೆ ಒಂದಿಷ್ಟು ವಿಡಿಯೋಸನ್ನು ಮಾಡಿ ಜನರಿಗೆ ಇದರ ಸಹಾಯ ಆಗಲಿ ಅನ್ನೋ ನೆಲೆಯಲ್ಲಿ ಒಂದಿಷ್ಟು ಕಾನ್ಸೆಪ್ಟನ್ನು ರೆಡಿ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ನಾನಿವತ್ತು ಹುಬ್ಬಳ್ಳಿಗೆ ಬಂದಿದ್ದೀನಿ. ಹುಬ್ಬಳ್ಳಿಯಲ್ಲಿರುವಂತಹ ಅಳಗುಂಡಗಿ ಇಂಡಸ್ಟ್ರೀಸ್ನ ಒಳಗಡೆ ಇದ್ದೀನಿ. ನಿಮಗೆ ಕಳೆದ ವರ್ಷ ಇವರ ಅನೇಕ ವಿಡಿಯೋಸ್ಗಳನ್ನು ನಾನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲೇ ತೋರಿಸಿದ್ದೆ. ಅದು ಟಾರ್ಪಲಿನ್ ಇರ್ಬೋದು, ಅಥವಾ ಕೃಷಿಗೆ ಬೇಕಾಗಿರುವಂಥ ಸಲಕರಣೆಗಳಿರ್ಬೋದು, ಅಥವಾ ವೀಡ್ ಮ್ಯಾಟ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದೀವಿ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇರೆ ಕಡೆಗಿಂತ ಇಲ್ಲಿಗೆ ಬಂದರೆ ಕೃಷಿಯ ಸಲಕರಣೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸೊ ಬನ್ನಿ, ಇಲ್ಲಿ ಅಳಗುಂಡಗಿ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಜಯಕುಮಾರ್ ಅಳಗುಂಡಗಿ ಅವರು ನನ್ನ ಜೊತೆಗಿದ್ದಾರೆ. ಸೊ ಹಾಗಾಗಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸಂದೀಪ್. ಆಫ್ಟರ್ ಲಾಂಗ್ ಟೈಮ್ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಜೊತೆಗೆ ನನ್ನ ಕೈಯಲ್ಲಿ ಒಂದು ಇದನ್ನು ಹಿಡ್ಕೊಂಡು ಬಂದಿದ್ದೀನಿ. ಇದು ಏನು ಅಂತ ಸುಮಾರು ಜನ ಕೇಳಬಹುದು ಈಗ. ಸೊ ನಾವೆಲ್ಲ ಮಲ್ಚ್ ಫಿಲ್ಮ್ ಬಗ್ಗೆ ಕೇಳಿರ್ತೀವಿ, ಅಥವಾ ಕೆಲವೊಂದು ವಿಡಿಯೋಸ್ಗಳನ್ನು ನೋಡಿರ್ತೀವಿ. ಏನೇನು ಜಗಿತಾರೆ, ಹಿಂಗೆ ಎಳಿತಾರೆ, ನೋಡಿ ಎಷ್ಟು ಕ್ವಾಲಿಟಿ ಇದೆ ನೋಡಿ ಅಂತ ಹೇಳ್ತಾರೆ. ಇದು ಏನು ಭೂಮಿಗೆ ಹಾಕಿದ್ರೆ ಪುಡಿ ಪುಡಿ ಆಗಲ್ಲ, ಇದು ತುಂಬ ಚೆನ್ನಾಗಿದೆ, ಇದು ಅಷ್ಟು ಮೈಕ್ರೋನ್ ಇದೆ, ಇಷ್ಟು ಮೈಕ್ರೋನ್ ಇದೆ ಅಂತ ಹೇಳಿ ಜನಗಳನ್ನೆಲ್ಲ ದಾರಿ ತಪ್ಪಿಸೋರನ್ನು ನಾನು ನೋಡಿದ್ದೀನಿ. ಆದರೆ ನಿಮ್ಮನ್ನು ಭೇಟಿಯಾದ ನಂಗೆ ಗೊತ್ತಾಯಿತು, ಇದನ್ನು ಟೆಸ್ಟ್ ಮಾಡೋದಕ್ಕೆ ಇದನ್ನು ಎಳಿಲೇಬಾರ್ದು ಫಸ್ಟ್ ಆಫ್ ಆಲ್ ಅಂತ. ಅಂದರೆ ಇದನ್ನು ಹೊರಗಡೆ ಎಳೆದೆಲ್ಲ ತೋರಿಸಿ ನೀವು ಟೆಸ್ಟ್ ಮಾಡಬಾರ್ದು, ಇದಕ್ಕೆ ಒಂದು ವಿಧಾನ ಇದೆ ಅನ್ನೋದು ಗೊತ್ತಾಯಿತು. ಸರ್, ನಿಮ್ಮ ಹತ್ರ ಪ್ರಾರಂಭದಲ್ಲೇ ಕೇಳೋದು ನಾನು, ಈ ಮಲ್ಚ್ ಫಿಲ್ಮನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಯಾವ ಬೆಳೆಗೆ ಇದು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ. ಅದ್ರ ಜೊತೆಗೆ ನಿಮ್ಮ ಫ್ಯಾಕ್ಟ್ರಿಗೂ ವಿಸಿಟ್ ಮಾಡಿ ಅಲ್ಲಿ ಹೆಂಗೆ ಇದು ರೆಡಿ ಆಗುತ್ತೆ, ಇದರ ನಿಜವಾಗಿ ಒಬ್ಬ ರೈತನಿಗೆ ಇದ್ರ ಬಗ್ಗೆ ಏನು ತಿಳ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸೋಣ. ಮತ್ತು ಇದ್ರ ರೇಟ್ ಎಷ್ಟಾಗುತ್ತೆ, ಇದ್ರ ಕ್ವಾಲಿಟಿ ಹೆಂಗಿರುತ್ತೆ, ನಮ್ಮ ಭೂಮಿಗೆ ನಾವು ಯಾವ ಕ್ವಾಲಿಟಿಯ ಮಲ್ಚ್ ಫಿಲ್ಮನ್ನು ನಾವು ಯೂಸ್ ಮಾಡಬೇಕು, ಇದನ್ನು ಯೂಸ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ. ಮೊದಲಿಗೆ ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಸರ್? ಸರ್, ಯೂಶಲಿ ನಾವು ಮಲ್ಚ್ ಫಿಲ್ಮ್ ಯೂಸ್ ಮಾಡೋದು ಎಲ್ಲ ರೈತರಿಗೆ ಗುರ್ತಿದ್ದಂಗೆ. ಮಲ್ಚ್ ಫಿಲ್ಮ್ ಯೂಸ್ ಮಾಡಿದ್ರೆ ತೇವಾಂಶ ಇಟ್ಕೊಂತದೆ, ಕಳೆ ಬರುವುದಿಲ್ಲ, ಆಮೇಲೆ ಹಾಕಿದಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡೈರೆಕ್ಟ್ ಆಗಿ ಗಿಡಕ್ಕೆ ಹೋಗ್ತದೆ. ಸೊ ಇದೊಂದು ಬೆನಿಫಿಟ್. ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ. ಅದು ನಮ್ಮ ರೈತರಿಗೆಲ್ಲ ಕಾಮನ್ ಆಗಿ ಗುರ್ತಿದ್ದಂಥ ವಿಷಯ. ಜಾಸ್ತಿ ನೀರು ಬೇಡ, ಅದು ಹನಿ ನೀರಾವರಿಯಿಂದ ಅದು ಬೆಳೆದ್ರೆ ನೀರು ಕಡಿಮೆ ಯೂಸ್ ಆಗ್ತದೆ, ಬಹಳ ನೀಟ್ ಇದೆ. ಆಮೇಲೆ ಸಾಯಿಲ್ ಇರೋಷನ್ ಆಗಂಗಿಲ್ಲ. ಆಮೇಲೆ ಕೊಟ್ಟಂತ ಫರ್ಟಿಲೈಸರ್ ಬೇರೆ ಕಸಕ್ಕೆ ಹೋಗಂಗಿಲ್ಲ, ಡೈರೆಕ್ಟ್ ನಾವು ಯಾವ ಪ್ಲಾಂಟ್ಸಿಗೆ ಕೊಟ್ಟೇವೆ ಅದಕ್ಕೆ ಹೋಗ್ತೈತಿ. ದಿಸ್ ಈಸ್ ಅ ಕಾಮನ್
ಇದು ಒಂದು ಕಾಮನ್ ಐಡಿಯಾ ಅಥವಾ ಕಾಮನ್ ನಾಲೆಜ್ ನಮ್ಮ ರೈತರಿಗೆ ಎಲ್ರಿಗೂ ಗುರ್ತಿದ್ದ ವಿಷಯ ಇದು. ಆದ್ರೂ ಇನ್ನೊಂದು ಹೇಳಲೇಬೇಕು ಸರ್, ನಾವು ಯಾವ್ಯಾವ ಬೆಳೆಗೆ ಇದನ್ನ ಯೂಸ್ ಮಾಡ್ತೀವಿ ಅನ್ನೋದು ಹೇಳೋದು ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಹಳ್ಳಿ ಭಾಗದವರು ಇದನ್ನ ಯೂಸ್ ಮಾಡ್ತಿದಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಕರ್ನಾಟಕದ ನಾನಾ ಭಾಗಗಳಿಗೆ ಇದು ಯೂಸ್ ಆಗಬೇಕು ಈ ವಿಡಿಯೋ ಅನ್ನೋ ಕಾರಣಕ್ಕೆ ಕೃಷಿಕರಿಗೆ ಹೆಲ್ಪ್ ಆಗಲಿ ಅಂತಾನೆ ಕೇಳ್ತಾ ಇದ್ದೀನಿ. ಸ್ಪೆಷಲ್ ಆಗಿ ಯಾವ್ಯಾವ ಬೆಳೆಗಳಿಗೆ ಇದನ್ನ ಯೂಸ್ ಮಾಡಬೇಕು ಸರ್? ನಮ್ಮ ರೈತರು ಬಹಳ ಇಂಟೆಲಿಜೆಂಟ್ ಇದ್ದಾರೆ. ಓಕೆ, ನಮ್ಮ ರೈತರಿಗೆ ಎಲ್ಲ ಗುರುತಿದೆ. ಅಂದ್ರೂ ಕೂಡ ನೀವು ಕೇಳ್ತೀರಂತ ಹೇಳ್ತೀನಿ, ಪ್ರತಿಯೊಂದು ಕಾಯಿಪಲ್ಯಕ್ಕೆ ಬರ್ತದೆ. ಓಕೆ, ವೆಜಿಟೇಬಲ್ ಏನು ನಾವು ಇದು ಮಾಡ್ತೀವಿ ಪೂರ ಎಲ್ಲ ಪ್ರತಿಯೊಂದು ಕಾಯಿಪಲ್ಯಕ್ಕೆ ಬರ್ತದೆ. ನಮ್ಮ ಫ್ರೂಟ್ಸ್ ಬರ್ತದೆ ಎಲ್ಲ, ಭಾಳ ಫ್ರೂಟ್ಸ್, ವಾಟರ್ ಮಿಲನ್, ಮಸ್ಕ್ ಮಿಲನ್, ವಾಟರ್ ಮಿಲನ್, ಕಲ್ಲಂಗಡಿ, ಕರ್ಬೂಜ. ಹೌದು, ಇದಕ್ಕೆ ಬೇರೆ ಬೇರೆ ಇನ್ನು ಬೇರೆ ಬೇರೆ ಫ್ರೂಟ್ಸಿಗೆ ಬರ್ತೈತೆ. ಅಂದರೆ ಟೆಂಪರವರಿ 1 ವರ್ಷ, 1 ವರ್ಷ, 1.5 ವರ್ಷ, ಅಥವಾ ಪಪ್ಪಾಯಿಗೆ 2 ವರ್ಷದ ಕ್ರಾಪ್ ಅಂತ ಪಪ್ಪಾಯಿ ಯೂಸ್ ಮಾಡ್ತಾರೆ. ಅವಕ್ಕೆಲ್ಲ ಇವು ಹಾಕಿದ್ರೆ ಓಕೆ. ಓಕೆ, ಈವನ್ ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅಂದ್ರೂ ಇದನ್ನ ಯೂಸ್ ಮಾಡ್ತಾರೆ. ನಿಮ್ಮ ಭಾಗದಲ್ಲಿ ಸೌತ್ ಕೆನರಾ, ನಾರ್ತ್ ಕೆನರಾ, ನಿಮ್ ಕಡೆ ಮಳೆ ಹೆಚ್ಚಲ್ಲ, ಮಣ್ಣು ಅಡಿಕೆ ಇದರಲ್ಲಿ ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅಂತ ಇದು ಹಾಕ್ತಾರೆ. ಸಾಮಾನ್ಯವಾಗಿ ಇದು ಹಾಕಿ ಮಳೆಗಾಲದಲ್ಲಿ ಹಾಕಿ ಸಂರಕ್ಷಣೆ ಮಾಡ್ಕೊಂತಾರೆ. ಈರುಳ್ಳಿ ಬೆಳೆಗಿರ್ಬಹುದು, ಈರುಳ್ಳಿ ಬೆಳೆಗೆ ಯೂಸ್ ಮಾಡ್ತಾರೆ, ಮೆಣಸಿನಕಾಯಿ, ಟೊಮೆಟೊ, ಆಲ್ ಎಲ್ಲ ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ ಇಲಾಖೆ ಏನೇನು ಇದು ಆಗ್ತೈತಲ್ಲ, ಅಗ್ರಿಕಲ್ಚರ್ ಅಲ್ಲಿ ಎಲ್ಲರಲ್ಲಿ ಯೂಸ್ ಆಗ್ತದೆ, ಫೀಲ್ಡ್ ಕ್ರಾಪ್ ಬಿಟ್ಟು. ಓಕೆ ಓಕೆ ಸರ್, ಇದ್ರ ಬಗ್ಗೆ ಒಂದು ಟೆಕ್ನಿಕಲಿ ಒಂಚೂರು ಮಾತಾಡೋಣ. ಇದು ಇದನ್ನ ಯಾವ ರೀತಿ ರೆಡಿ ಮಾಡ್ತಾರೆ, ಯಾವ ರೀತಿ ತಯಾರಾಗುತ್ತೆ ನಿಮ್ಮಲ್ಲಿ? ಈಗ ನಿಮ್ಮ ಫ್ಯಾಕ್ಟ್ರಿಗೆ ನಾವು ವಿಸಿಟ್ ಮಾಡಬಹುದು ಅಂತ ಅನ್ಕೊಂತೀನಿ, ಫ್ಯಾಕ್ಟ್ರಿಗೂ ನಾವು ಹೋಗೋಣ. ಸೊ ಹೆಂಗೆ ಇದು ರೆಡಿ ಆಗುತ್ತೆ ನಿಮ್ಮಲ್ಲಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಸರ್? ಆಕ್ಚುಲಿ ನೋಡ್ರಿ, ಮಲ್ಚ್ ಫಿಲ್ಮ್ ಅಂತಂದ್ರೆ 3 ಲೇಯರ್ ಇರ್ಬೇಕು. ಓಕೆ, ಹೆಚ್ಚಾಗಿ ಏನ್ ಮಾಡ್ತಾರೆ, ಮಲ್ಚ್ ಫಿಲ್ಮ್ ಅಂತಂದ ಕೂಡಲೇ 2 ಲೇಯರ್ ಮಷಿನ್ ಹಾಕಿ ಫ್ರಾಡ್ ಮಾಡೋ ಜನ ಇದ್ದಾರೆ. 2 ಲೇಯರ್ ಏನೋ ರೈತರಿಗೆ 3 ಲೇಯರ್ ಅಂದ್ರೆ ಗುರ್ತಾಗಿಲ್ಲ, 5 ಲೇಯರ್ ಗುರ್ತಾಗಿಲ್ಲ, 2 ಲೇಯರ್ ಗುರ್ತಾಗಿಲ್ಲ. ಒಂದ್ ಕಡೆ ಬ್ಲಾಕ್, ಒಂದ್ ಕಡೆ ಸಿಲ್ವರ್ ಓಡಿಸ್ಬಿಟ್ರೆ ಮುಗಿದು ಹೋಯ್ತು, ಸ್ವಲ್ಪ ಅದಕ್ಕೊಂದ್ ಸ್ವಲ್ಪ ಬಣ್ಣ ಹಾಕಿದ್ರೆ ಮುಗಿದು ಹೋಯ್ತು ಅಂತಾರೆ. ಹಂಗಿಲ್ಲೇ ಇಲ್ಲ. ಓಕೆ, ಒಂದ್ ಮಲ್ಚ್ ಫಿಲ್ಮ್ ರೆಡಿ ಆಗ್ಬೇಕಂತಂದ್ರೆ 3 ಲೇಯರ್ಸ್ ಇರ್ಬೇಕು. ಓಕೆ, ಒಂದು ಬ್ಲ್ಯಾಕ್, ಮಿಡಲ್ ಮಿಲ್ಕಿ ವೈಟ್, ಲಾಸ್ಟ್ ಸಿಲ್ವರ್. ನಾವು ಅದನ್ನ ಇದು ಮಾಡಿದಾಗ ರಿವರ್ಸ್ ಹಾಕಿದಾಗ ಫಸ್ಟ್ ಮೇಲ್ಗಡೆ ಸಿಲ್ವರ್ ಬರ್ತದೆ, ಮಧ್ಯದಲ್ಲಿ ಮಿಲ್ಕಿ ಬರ್ತದೆ, ಕೆಳಗಡೆ ಬ್ಲ್ಯಾಕ್ ಹೋಗ್ತದೆ. ಓಕೆ ಸರ್. ಈಗ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಮತ್ತೆ ಸಿಲ್ವರ್ ಹಾಕಿದ್ರೆ ಮುಗಿದೋಯ್ತು, ಮಲ್ಚ್ ಫಿಲ್ಮ್ ಆಯ್ತು, ನೋಡ್ಲಿಕ್ಕೆ ಸಿಲ್ವರ್ ಸಿಲ್ವರ್ ಕಲರ್ ಕಾಣ್ತಾ ಇದೆ, ಮುಗಿದೋಯ್ತು. ಅಲ್ವೇ ಅಲ್ಲ. ಮಲ್ಚ್ ಫಿಲ್ಮ್ ಹಾಕೋ ಉದ್ದೇಶ ಏನಂತಂದ್ರೆ, ಮೇಲಿಂದ ಬಿಸಿಲು ಕೆಳಗಡೆ ಹೋಗದೆ ಇರೋಂಗ್ ನೋಡ್ಕೊಳೋದು, ರಿಫ್ಲೆಕ್ಷನ್ ಆಗಿ ಎಲೆಗೆ ರಿಫ್ಲೆಕ್ಟ್ ಆಗಬೇಕು. ಆಮೇಲೆ ಅದನ್ನ ಕೆಳಗಡೆ ಸ್ವಲ್ಪ ಕತ್ಲ ಅಂತಂದ್ರೆ ಇವು ಬೆಳೆಯಂಗಿಲ್ಲ, ಕಸ ಬೆಳೆಯಂಗಿಲ್ಲ. ಇವೆಲ್ಲ ಪದ್ಧತಿ ಐತಿ. ಆಮೇಲೆ ನಿಮ್ಗೆ ಹೇಳ್ತೀನಿ, ಒಂದು ಮೇಲ್ಗಡೆ ಸಿಲ್ವರ್ ಲೇಯರ್ ಏನಿರ್ತೈತಲ್ಲ, ಆ ಸಿಲ್ವರ್ ಲೇಯರ್ ನಲ್ಲಿ ಏನೇನ್ ಹಾಕ್ತಿವಿ ನಿಮ್ಗೆ ಗುರುತ್ತಾ? ಇಲ್ಲ ಸರ್, ಖಂಡಿತ ಇಲ್ಲ. ಅದರಲ್ಲಿ LD ಹೋಗ್ತದೆ, LLDP ಹೋಗ್ತದೆ, HDPE ಹೋಗ್ತದೆ. ಇದು ಬೇಸಿಕ್. ಇದ್ರ ಜೊತೆಗೆ UV ಅಂದ್ರೆ UV ಪ್ರೊಟೆಕ್ಷನ್, ಬಿಸಿಲಲ್ಲಿರೋ ಕಿರಣಗಳಿಂದ ಏನ್ ಕ್ರ್ಯಾಕ್ಸ್ ಬರಬಾರ್ದು ಅಂತ ಹಾಕ್ತಿವಿ. UV ಹಾಕ್ತಿವಿ, ಆಂಟಿ ಸಲ್ಫರ್ ಹಾಕ್ತಿವಿ, ಆಂಟಿ ಆಕ್ಸಿಡೆಂಟ್ ಹಾಕ್ತಿವಿ, PPA ಅನ್ನೋದು ಹಾಕ್ತಿವಿ. ಓಕೆ, ಆಮೇಲೆ ಸಿಲ್ವರ್ ಬಣ್ಣ ಹಾಕ್ತಿವಿ. ತಿಳ್ಕೊಳ್ರಿ, ಒಂದು ಲೇಯರ್ ನಲ್ಲಿ ಸುಮಾರು 6 ರಿಂದ 8 ಐಟಮ್ಸ್ ನಾವು ಹಾಕ್ತಿವಿ. 6 ಆಗಂಗಿಲ್ಲ, 8-9 ವೆರೈಟಿ ಹಾಕ್ತಿವಿ ನಾವು ಪೂರಾ. ಇವು ಎಷ್ಟೆಷ್ಟು ಹಾಕ್ತಿವಿ ಅದೊಂದು ರೆಸಿಪಿ ಐತಿ. ಆ ರೆಸಿಪಿ ನಮ್ಮ ಒಂದು ಕಾನ್ಫಿಡೆನ್ಸ್ ನಾವು ಹೇಳಂಗಿಲ್ಲ. ಅದೇ ರೀತಿ ಮಿಡಲ್ ಲೇಯರ್ ನಲ್ಲೂ ಕೂಡ ಅದು ಸಣ್ಣಿಗೆ ಎಕ್ಸ್ಪೋಸ್ ಆಗುವಂತ ಐಟಮ್. ಅದನ್ನು ಕೂಡ ಏನಾಗ್ತೈತಿ ಅಂತಂದ್ರೆ ಅದರಲ್ಲೂ ಕೂಡ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ. ಅದ್ರ ಜೊತೆಗೆ ಸಿಲ್ವರ್ ಬದ್ಲಿ ಮಿಲ್ಕಿ ಹಾಕಿರ್ತೀವಿ. ಲಾಸ್ಟ್ ಲೇಯರ್ ಅಲ್ಲಿ ಏನ್ ಮಾಡ್ತೀವಿ, ಮಿಲ್ಕಿ ಮತ್ತು ಸಿಲ್ವರ್ ಬದ್ಲಿ ಬ್ಲಾಕ್ ಹಾಕ್ತಿವಿ. ಅವಾಗ ಹಾಕುವಂತ ವೆರೈಟಿ ಇಷ್ಟು ಇರ್ತದೆ. ಇದರಲ್ಲಿ ಯಾವ್ದಾದ್ರು ಒಂದು ಕಡಿಮೆ. ಈಗ ನೋಡ್ರಿ, ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ನಾವು UV ಎದಕ್ಕೆ ಹಾಕ್ತಿವಿ? ಬಿಸಿಲಿಗೆ ಕ್ರ್ಯಾಕ್ ಹಾಕ್ಬಾರ್ದು ಅಂತ ಹಾಕ್ತಿವಿ. ಆಂಟಿ ಸಲ್ಫರ್ ಯಾಕೆ ಹಾಕ್ತಿವಿ? ಸ್ಪ್ರೇ ಮಾಡಿದ ಕೂಡಲೇ ಕ್ರ್ಯಾಕ್ ಆಗಬಾರ್ದು ಅಂತ ಹಾಕ್ತಿವಿ. ಇತ್ತೀಚೆಗೆ ಸ್ಪ್ರೇ ಮಾಡಿದ್ರು ಕೆಲವೊಂದು ಕ್ರ್ಯಾಕ್ ಆಗುವಂಥವು ಯಾಕೆ ಆಗ್ತಾವ ಅಂದ್ರೆ, ದಿನಕ್ಕೆ ದಿನ ಸ್ಪ್ರೇ ಭಾಳ ಹಾರ್ಶ್ ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಸ್ಟ್ರಾಂಗ್ ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ. ಹಂಗೆ ಕೆಲವೊಂದು ಕಡೆ ಕ್ರ್ಯಾಕ್ಸ್ ಆಗ್ತಿರ್ತವೆ. ನಾನೊಂದು ವಿಚಾರ ಕೇಳ್ಪಟ್ಟಿದ್ದೆ ಸರ್. ಈಗ ನಾವು ಕೀಟನಾಶಕಗಳನ್ನ ಒಂದು 6 ರಿಂದ 7 ಸಲ ಹೊಡಿತಾ ಇದ್ದೀವಿ ಅಂತ ಇಟ್ಕೊಂಡ್ರೆ, ಇದನ್ನ ಬಳಸೋದ್ರಿಂದ 1 ಅಥವಾ 2 ಸಲ ಹೊಡೆದ್ರೆ ಸಾಕಾಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಅದು ನಿಜಾನ? ಅದು ಹೌದು. ಏನೈತ್ರಿ, ಮಲ್ಚ್ ಫಿಲ್ಮ್ ಹಾಕಿದ ತಕ್ಷಣ ಒಣ್ಣೆದ ಕಳೆ ಬರಂಗಿಲ್ಲ. ಅದ್ರ ಕಳೆ ಬಂದಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ನಾವು ಇದ್ದಂತ ಏನು ಪ್ಲಾಂಟ್ಸ್, ನಾವು ಯಾವ ನಮಗ್ ಬೇಕಾಗಿಂತ ಪ್ಲಾಂಟ್ಸ್ ಬೆಳೆಸ್ತಾ ಇದೀವಿ, ಅದು ಆಟೋಮೆಟಿಕ್ಲಿ ಗ್ರೋತ್ ಚಲೋ ಆಗ್ತೈತಿ. ಸಣ್ಣ ಪುಟ್ಟ ಕೀಟ ಅದಾವಲ್ಲ,
ಅವು ಡೈರೆಕ್ಟ್ ಆಗಿ ಇಫೆಕ್ಟ್ ಕೊಡಂಗಿಲ್ಲ, ಓಕೆ ಸ್ಪ್ರೇ ಕಡಿಮೆ ಹೋಗ್ತೈತಿ. ಇನ್ನೂ ಒಂದು ಏನು ಮಾಡ್ತಾರಂದ್ರೆ ನಾವು ಈ ಪೆಸ್ಟ್ ಹೊಡಿದು ಬದಲಿ ನಾವೇನು ಮಾಡ್ತೀವಿ, ಸ್ಟಿಕ್ಕಿ ಟ್ರ್ಯಾಪ್ಸ್ ಆಗಲಿ ಫೆರೋಮಲ್ ಟ್ರ್ಯಾಪ್ಸ್ ಆಗಲಿ ಹಾಕ್ತೀವಿ. ಇವು ಸ್ಟಿಕ್ಕಿ ಟ್ರ್ಯಾಪ್ಸ್ ಫೆರೋಮಲ್ ಟ್ರ್ಯಾಪ್ಸ್ ಅಂತ ಕನ್ನಡದಲ್ಲಿ ಮೋಹಕ ಬಲೆ ಅಂತಾರೆ. ಓಕೆ ಓಕೆ ಅವು ಕಲರಿಗೆ ಬಂದು ಅಂಟ್ಕೊಂಡು ಇರ್ತಾವೆ. ಇವೆಲ್ಲ ಮಾಡಿದಾಗ ಏನಾಗ್ತೈತಿ, ಫಾರ್ಮರ್ಗೆ ಖರ್ಚು ಕಡಿಮೆ ಬರ್ತೈತಿ. ಅವು ಏನು ಸ್ಪ್ರೇ ಹೊಡಿತಾರಲ್ಲ, ಹಾರ್ಸ್ ಸ್ಪ್ರೇ ಹೊಡಿತಾರಲ್ಲ, ಆ ಹಾರ್ಸ್ ಸ್ಪ್ರೇ ಹೊಡೆಯೋದು ತಪ್ತೈತಿ. ಈಗ ನೀವು ಹಾರ್ಸ್ ಸ್ಪ್ರೇ ಯಾಕೆ ತಪ್ಪಿಸ್ಬೇಕು ಅಂತಂದರೆ, ಈಗ ನಮ್ಮ ಮನೆಯಲ್ಲೇ ಹೇಳ್ತೀನಿ, ಏನಾಗ್ತೈತಿ ಅಂದ್ರೆ ಮೊದಲ ಥೈರಾಯ್ಡ್ ಅನ್ನೋದು ಯಾರಿಗೂ ಇದ್ದಿದ್ದಿಲ್ಲ, ಈ ಥೈರಾಯ್ಡ್ ಬರತೈತಿ. ಕರೆಕ್ಟ್. ಕ್ಯಾನ್ಸರ್ ಎಷ್ಟು ಲಕ್ಷ ಮಂದಿಗೆ ಒಬ್ರಿಗೆ ಬರ್ತಿತ್ತು, ಈಗ ಕಾಮನ್ ಆಗಿಬಿಟ್ಟೈತಿ. ಯಾಕೆ? ಪೆಸ್ಟ್ ನಾವು ಏನು ಹಾರ್ಶ್ ಪೆಸ್ಟ್ ಯೂಸ್ ಮಾಡತ್ತೇವಲ್ಲ ಅದಕ್ಕೆ. ಹಂಗಾಗಿ ಅದರಲ್ಲಿಂದ ಬಹಳ ಇದ್ರದ್ದು ಹೆಲ್ಪ್ ಐತಿ. ಈಗ ನಮಗೆ ನಿಮ್ಮಲ್ಲಿ ಸಿಗುವಂತಹ ಇದೇ ಮಲ್ಚ್ ಫಿಲ್ಮ್ ಅನ್ನ ನಮಗೆ ತೋರಿಸಿ, ಅದ್ರ ಜೊತೆಗೆ ನಾನು ಒಂದಿಷ್ಟು ಮಾತಾಡೋದಿದೆ. ಸೊ ಅದನ್ನ ನಾನು ಮತ್ತೆ ಮುಂದುವರಿಸ್ತೀನಿ. ಅದನ್ನ ತೋರಿಸ್ಬೋದಾ? ಈಗ ಇಲ್ಲಿ ನನ್ನ ಹತ್ರ ಇನ್ನೂ ದೊಡ್ಡ ಯಾವ್ದಾದ್ರು ಇದಿದ್ರೆ ಬಾಕ್ಸ್ ಇದ್ರೆ ಒಂದು ಓಪನ್ ಮಾಡಿ ತೋರಿಸಿ. ಈಗ ಅದೇ ನಿಮಗೆ ಹೇಳಿದ್ನಲ್ಲ ಏನೇನು ಹಾಕ್ತಿವಿ, ಇವೆಲ್ಲ ಐಟಮ್ಸ್ ಹಾಕ್ತಿವಿ ಅದರಲ್ಲಿ. ಹೌದು. ಇದು 1 ಲೇಯರ್ ಇಂದ, ಓಕೆ 2 ಲೇಯರ್ ಇಂದ, ಇದು 3 ಲೇಯರ್ ಇಂದ, ಇವೆಲ್ಲ ಹಾಕ್ತೇವೆ ನಾವು ಈ ರೀತಿ. ಇವು ಬೇರೆ ಯಾಕೆ ನಿಮ್ಗೆ ನಮ್ಮ ಮಟೀರಿಯಲ್ಗೆ ಹೊರಗಿನ ಮಟೀರಿಯಲ್ ಯಾಕೆ ನಿಮ್ಗೆ ವ್ಯತ್ಯಾಸ ಅಂದ್ರೆ, ಅವ್ರು ಏನ್ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಇಲ್ಲಿ. ಆಕ್ಚುಲಿ ಮಲ್ಚ್ ಫಿಲ್ಮ್ ನಮ್ದು 3 ಲೇಯರ್, 3 ಪ್ರತಿಯೊಂದು ಲೇಯರ್ ಅಲ್ಲೂ ಇಷ್ಟೆಲ್ಲ ಹಾಕ್ತೀವಿ. ಓಕೆ, ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ ನೋಡಿ, ಅದನ್ನೊಂದ್ಸಲ ನೋಡ್ಬೋದು. ಎಸ್ ಎಸ್, ಈ ತರ ಬರುತ್ತಲ್ವ ಸರ್? ಎಸ್. ಓಕೆ 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 ಸರ್, ಇದನ್ನ ಎಲ್ಲಿ ಬೇಕಾದ್ರೂ ನೀವು ಕಳಿಸ್ಕೊಡ್ತೀರಾ ಅಥವಾ ಇಲ್ಲಿಗೆ ಬಂದು? ಇಲ್ಲ ಇಲ್ಲ ಇಲ್ಲ, ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಫ್ಯಾಕ್ಟ್ರಿಲಿ ಹೆಂಗೆ ಸರ್ ಇದು ರೆಡಿ ಆಗೋ ರೀತಿ, ಪ್ರೋಸೆಸ್ ನಾವು ನೋಡ್ಬೋದಾ? ಹೋಗೋಣ ನಡೀರಿ. ಓಕೆ ಹೋಗೋಣ, ಅದೇನಿಲ್ಲ, ಬಹಳ ಸಿಂಪಲ್ ಇದೆ. ಓಕೆ ಸರ್, ಇದು ತುಂಬಾ ವೆಯ್ಟ್ ಇದೆಯಲ್ವಾ? ಹೌದ್ರಿ. ಓಕೆ, ಯಾಕಂದ್ರೆ ಜನ ಅದನ್ನ 400 ಮೀಟರ್ 500 ಮೀಟರ್ ಅನ್ಕೊಂಡೆ, 400 ಮೀಟರ್ 500 ಮೀಟರ್ದು ಮಾತ್ರ ತಗೊಂತಾರೆ. ನೀವು ನೋಡಿದ್ರೆ ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ ಹೆಂಗೆ ಇದು? ನಾವು ಕೆಜಿ ಲೆಕ್ಕ ಕೊಡ್ತೀವ್ರಿ. ಓಕೆ ಓಕೆ, ವಾ, ಕಟ್ ಮಾಡಿ. ಈಗ ಈ ಕೆಜಿ ಲೆಕ್ಕ ಕೊಟ್ಟಾಗ ರೈತರಿಗೆ ಲಾಭ ಜಾಸ್ತಿ ಆಗುತ್ತಲ್ಲ? ಹೌದ್ರಿ. ಓಕೆ, ನೀವು ಹೇಳಿರುವಂತ ಈಗ 3 ಲೇಯರ್ ಇದರಲ್ಲಿರುತ್ತೆ. ಇದು ಬ್ಲಾಕ್, ಇದ್ರ ಮಧ್ಯೆ ಇನ್ನೊಂದು ಲೈನ್ ಇರುತ್ತೆ, ಮಧ್ಯದಲ್ಲಿ ಇರ್ತದೆ. ತೆಳ್ಳಗಿದ್ರು ಇದನ್ನ ನಮಗೇನು ಕಾಣಿಸಲ್ಲ ನೋಡಿ. ಇದು ಹೆಂಗಿದು ಇವರ ಫ್ಯಾಕ್ಟ್ರಿಲಿ ಹೆಂಗ್ ರೆಡಿ ಆಗುತ್ತೆ ಅನ್ನೋದಕ್ಕೆ ನಾನು ವಿಜುವಲ್ಸ್ ಕೂಡ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ. ಸರ್, ಇನ್ನೊಂದು ಮೇಜರ್ ಪ್ರಶ್ನೆ ಇದೆ ಸರ್. ಇದನ್ನ ಹಿಂಗಲ್ಲ ಎಳೆದು ತೋರಿಸ್ತಾರೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಹಿಡ್ಕೊಳ್ಳಿ, ಆ ಕಡೆ ಹಿಡ್ಕೊಳ್ಳಿ, ಹಿಂಗ್ ಎಳಿರಿ ನೋಡಿ, ಹರಿದೋಗಲ್ಲ, ಹಾಗೆ ಹೀಗೆ ಅಂತ ತುಂಬಾ ಜನ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋರನ್ನ ನಾನು ನೋಡಿದ್ದೀನಿ. ಇದನ್ನ ಹೆಂಗ್ ಆಕ್ಚುಲಿ ಟೆಸ್ಟ್ ಮಾಡ್ಬೇಕು? ನಾವು ಮಲ್ಚ್ ಫಿಲ್ಮ್ ಎದಕ್ಕೆ ಹಾಕ್ತೇವೆ? ಅದ್ರ ಜೊತೆ ಕುಸ್ತಿ ಹಿಡಿಯೋದೈತಾ ನಮಗೆ? ಇಲ್ಲ, ಖಂಡಿತ ಇಲ್ಲ. ಈಗ ನಾವು ಜಗ್ಗಿದ್ರೆ ಇಲ್ಲಿ UV ಮಾಲಿಕ್ಯೂಲ್ಸ್ ಹಾಕಿರ್ತೀವಿ, ಆಂಟಿ ಸಲ್ಫರ್ UV ಮಾಲಿಕ್ಯೂಲ್ಸ್ ಹಾಕಿರ್ತೀವಿ. ಇದು ನಾವು ಜಗ್ಗಿದ್ರೆ ಈ ಮಾಲಿಕ್ಯೂಲ್ಸ್ ದೂರ ಆಗೋದಿಲ್ಲ. ಹೌದು, ಕರೆಕ್ಟ್. ನಾವು ಜಗ್ಗಿದ ತಕ್ಷಣ ಈ ಮಾಲಿಕ್ಯೂಲ್ಸ್ ದೂರ ಆಗಂಗಿಲ್ಲ. ದೂರ ಆದ್ರೆ ಈ ಸನ್ಲೈಟ್ ಹಿಟ್ ಆತಂದ್ರೆ ಇಲ್ಲಿ ಕ್ರ್ಯಾಕ್ಸ್ ಬರ್ತಾವ. ಕರೆಕ್ಟ್ ಇಲ್ರಿ? ಇದು ಸುಮ್ಮನೆ ನಾನು ಹಂಗ್ ಸ್ಟ್ರೆಂತ್ ಐತಿ, ಅದರಲ್ಲಿ ಮಾಡೋ ಸರ್ಕಸ್ ಏನು ಇಲ್ಲ. ನಾವು ಹಾಕುವಂತ ಹೈ ಡೆನ್ಸಿಟಿ ಪಾಲಿಥಿಲಿನ್ ನಾವು ಇದರಲ್ಲಿ ಹೆಚ್ಚಿಗೆ ಹಾಕಿದ್ರೆ ಗಟ್ಟಿ ಬರ್ತದೆ. ಇಲ್ಲ, ಟೆಸ್ಟ್ ಮಾಡೋದೇ ಅಲ್ಲ, ಇದೆ ಟೆಸ್ಟ್ ಆ ರೀತಿ ಟೆಸ್ಟ್ ಮಾಡೋದೇ ಅಲ್ಲ. ನಾವು ಜಗ್ಬೇಕು ಅನ್ನೋ ಕೆಲಸನೇ ಇಲ್ಲ ಅದ್ರಲ್ಲಿ. ನಾವು ಜಗ್ಗು, ನಮಗ್ ಅದ್ ಹಾಕೋ ಉದ್ದೇಶ ಏನು, ನೆಲದ ಮೇಲೆ ಹಾಕಿದ್ರೆ ಕಳೆ ಬರಬಾರ್ದಂತ. ಅದ್ರ ಜೊತೆ ನಮ್ಗೆ ಕುಸ್ತಿ ಆಡುವಂತದ್ದು ಯಾವುದೂ ಇಲ್ಲ. ಆಮೇಲೆ ನೋಡ್ರಿ, ಇದ್ರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸಿಲ್ವರ್ ರಿಫ್ಲೆಕ್ಷನ್ ಆಫ್ ದ ಸಿಲ್ವರ್, ಬ್ಲ್ಯಾಕ್ 30 ಮೈಕ್ರಾನ್ ಅಂದ್ರೆ 30 ಮೈಕ್ರಾನ್ ಪಕ್ಕಾ 30 ಮೈಕ್ರಾನ್ ಕೊಡ್ತೀವಿ ನಾವು. ಹೊರಗಡೆ ಈಗ ಕೆಲವೊಂದು ಶಾಪ್ಗಳಲ್ಲಿ ರೇಟ್ ಕಡಿಮೆ ಸಿಗುತ್ತಲ್ಲ ಸರ್, ಅವು 30 ಮೈಕ್ರಾನ್ ಇರೋದಿಲ್ಲ. ಅವ್ರು ಹೇಳುವಾಗ 30 ಹೇಳಿದ್ರೆ ಬಹುಶಃ ಅದು 20-22 ಇರಬಹುದಾ ಅಂತ. ಸರ್, ಈಗ ನೀವ್ ಹೇಳಿದ್ರಲ್ಲ, ಅಲ್ಲಿ ಜನ ಏನ್ ಮಾಡ್ತಾರಂದ್ರೆ 400 ಮೀಟರ್ ರೋಲು, ಆ 400 ಮೀಟರ್ ರೋಲೇ ಇರೋದಿಲ್ಲ ಅದು. ಅವ್ರ 1200 ಫೀಟ್ ಕೊಡ್ತಾರ. ಅಂದ್ರೆ 360 ಮೀಟರ್ ಕೊಡ್ತಾರೆ. ಅವಾಗ ಒಂದೇದ್ದು ಅಲ್ಲಿ ಚೀಟಿಂಗ್, ಅಲ್ಲಿ ಮೋಸ ಹೋಗ್ತಾರೆ ನಮ್ಮ ಫಾರ್ಮರ್ಸ್. ಎಲ್ಲಿ? ಮೀಟರ್ ಅಲ್ಲಿ ರೈತ ಅಲ್ಲಿ ಮೋಸ ಹೋಗ್ತಾನೆ. ಎಸ್. ಎರಡನೇದು ಎಲ್ಲಿ ಹೋಗ್ತಾರ ಅಂದ್ರೆ, ಇವ್ರು ಮೈಕ್ರಾನ್ ಏನ್ ಅನ್ನೋದ ಗುರುತಿಲ್ಲ. ಕೈಯಲ್ಲಿ ಹಿಡಿದುಕೊಳ್ಳೆ 25 ಮೈಕ್ರಾನ್ ಸ್ವಲ್ಪ ದಪ್ಪ ಐತಿ, ಸ್ವಲ್ಪ ತಿಳು ಐತಿ. ಮೈಕ್ರಾನ್ ಆಕ್ಚುಲಿ ಟೆಸ್ಟ್ ಮಾಡ್ಬೇಕಾಗಿದ್ದು ಮೈಕ್ರಾನ್ ಮೀಟರ್ ಹಚ್ಚಿ ಚೆಕ್ ಮಾಡ್ಬೇಕು. ಇಲ್ಲಿ 400 ಮೀಟರ್ ಗಟ್ಲೆ ತಗೊಂಡಾಗ ಏನ್ ಮಾಡ್ತಾರೆ, 400 ಮೀಟರ್ ಅಂತ ಹೇಳ್ತಾರೆ, 1200 ಅಡಿ ಬರ್ತದೆ. ಆಮೇಲೆ ಅಲ್ಲಿ ಹೇಳ್ತಾರೆ 25 ಮೈಕ್ರಾನ್ ಅಥವಾ 20 ಮೈಕ್ರಾನ್ ಅಂತ ಹೇಳ್ತಾರೆ. 25 ಮೈಕ್ರಾನ್ ಅಂತ ಹೇಳಿದಾಗ 19 ಮೈಕ್ರಾನ್ ಆಕ್ಚುಲಿ ಇರ್ತೈತೆ ಅದು. 20 ಮೈಕ್ರಾನ್ ಅಂತ ಹೇಳ್ತಾರಲ್ಲ, ಅದು 12ರಿಂದ 14 ಮೈಕ್ರಾನ್ ಇರ್ತದೆ. ಇಲ್ಲೆಲ್ಲ ಮೋಸ ಹೋಗ್ತಾರೆ ಜನ.
ಅದಕ್ಕೆ ನಾವು ಏನು ಅಂಥವು ಆಗಬಾರ್ದು ಅಂತಂದು ಯೂಶಲಿ ಏನು ಮಾಡ್ತೀವಿ, ನಾವು 800 ಮೀಟರ್ ರೋಲ್ KG ಲೆಕ್ಕ ಕೊಟ್ಬಿಡ್ತೀವಿ. ಕೆಜಿ ಲೆಕ್ಕ ಕೊಡ್ತೀರಿ, ಅದು ಹೋಲ್ಸೇಲ್ ಪ್ರೈಸ್? ಹೋಲ್ಸೇಲ್ ಪ್ರೈಸ್ನಲ್ಲಿ KG ಲೆಕ್ಕ ಕೊಡ್ತೀವಿ. ಯಾಕಂದ್ರೆ ಡೈರೆಕ್ಟ್ ನಮ್ದು ಫ್ಯಾಕ್ಟ್ರಿಯಿಂದ ಫಾರ್ಮರ್ಸ್ಗೆ ಹೋಗ್ತೈತಿ. ನಿಮ್ದೇ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ಹೋಲ್ಸೇಲ್ ಅಲ್ಲಿ ತಗೋಬಹುದು. ಹಾ ಸರ್, ಈಗ ಒಂದ್ ಹೇಳೋಣ, ಯಾವ ಸೈಜ್ ಅಲ್ಲಿ ಸಿಗುತ್ತೆ ಮತ್ತೆ ಎಷ್ಟು ಮೈಕ್ರಾನ್ ಎಲ್ಲ ನಿಮ್ಮ ಹತ್ರ ಸಿಗುತ್ತೆ? ಸರ್, ನಾವು ನಮ್ಮ ಕಡೆ ಸ್ಟ್ಯಾಂಡರ್ಡ್ ಆಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ 30 ಮೈಕ್ರಾನ್ ಸ್ಟ್ಯಾಂಡರ್ಡ್ ತಯಾರು ಮಾಡಿ ಇಟ್ಟಿರ್ತೀವಿ. ಓಕೆ. ಅದು ಒಳ್ಳೆ ಕಸ್ಟಮರಿಗೆ ಲೈಫ್ ಅಟ್ಲೀಸ್ಟ್ ಅದು ತಗೊಂಡಿದ್ದಕ್ಕೆ ಒಂದು 20 ತಿಂಗಳ 18 ತಿಂಗಳ ಯೂಸ್ ಮಾಡುವಂತ. ಯಾಕಂದ್ರೆ ಹೆಚ್ಚಾಗಿ ನಮ್ಮ ಕಡೆ ಪಪಾಯಿ ಕಸ್ಟಮರ್ಸು, ವೆಜಿಟೇಬಲ್ ಕಸ್ಟಮರ್ಸು ಹೋಯ್ತಾರೆ. ಒಂದ್ಸಲ ವಾಟರ್ ಮಿಲನ್ ತೆಗೆದು ಅದ್ರ ಮೇಲೆ ಮತ್ತೆ ಚಿಲ್ಲಿ ಹಾಕೋರಿದ್ದಾರೆ. ಸೊ ದೇ ಆರ್ ಮೆನಿ ಕಸ್ಟಮರ್ಸ್. ಭಾಳ ಜನ ಕಸ್ಟಮರ್ಸ್ ಅವರು ಒಳ್ಳೆ ಕಸ್ಟಮರ್ ಅದಾರ. ₹1 ಹೆಚ್ಚು ಕಮ್ಮಿನೂ ವಿಚಾರ ಮಾಡಂಗಿಲ್ಲ, ಕ್ವಾಲಿಟಿ ಸಿಗ್ಬೇಕಂತ ಹೇಳ್ತಾರೆ. ಸೈಜ್ ಯಾವ್ದು ಬೇಕಾದ್ರೂ ಸಿಗುತ್ತಾ? ಸೈಜ್ ನಲ್ಲಿ ಹೇಗೆ ಕೇಳಿದ್ರಿ ಅದು ಹೇಳ್ತೀನಿ ಕೇಳಿ. ಸೈಜ್ ಅಲ್ಲಿ ನಮ್ಮ ಕಡೆ 2 ಅಡಿಯಿಂದ 2 ಅಡಿ, 2.5 ಅಡಿ, 3 ಅಡಿ, 4 ಅಡಿ, 5 ಅಡಿ, ಸ್ಪೆಷಲ್ ಏನಾರ ಆರ್ಡರ್ ಇತ್ತಂದ್ರೆ 6 ಅಡಿ, 7 ಅಡಿ, 8 ಅಡಿವರೆಗೂ ಕೊಡ್ತೀವಿ. ಬಟ್ ಇವೇನ್ ಸೈಜ್ ಅದಾವಲ್ಲ 6, 7, 8 ಅದಾವಲ್ಲ, 6 ಸಿಗ್ತದೆ, ರೆಡಿ ಸಿಗ್ತದೆ. 7, 8 ಏನ್ ಇದಾವಲ್ಲ ಇದಕ್ ಮಾತ್ರ ಅವ್ರ ಜನ ಏನ್ ಮಾಡ್ಬೇಕಂದ್ರೆ ಕ್ವಾಂಟಿಟಿ ದೊಡ್ಡದಿದ್ರೆ ಮಾತ್ರ ಕೊಡ್ತೀನಿ. ಏನೋ ಯಾರು ಬಂದ್ರು 5 ರೋಲು 10 ರೋಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದ್ಸಲಿ ಮಷಿನ್ ನಾವು ಚಾಲೂ ಮಾಡಿದ್ರೆ ಬೆಳಗ್ಗೆ ಒಂದ್ಸಲಿ 3 ಗಂಟೆ ನಾವು ಫಸ್ಟ್ ಹೀಟಿಂಗ್ ಕೊಡ್ಬೇಕಾದಾಗ ₹60,000 ಕರೆಂಟ್ ತಿಂತದೆ. ಓಕೆ. ಓಕೆ, ಒಂದ್ ಸರ್. ಆಮೇಲೆ ನೀವು ಸೈಜ್ ಬಗ್ಗೆ ಕೇಳಿದ್ರಿ, ಆಗ್ಲೇ ರೇಟ್ ಬಗ್ಗೆ ಕೇಳಿದ್ರಿ. ಸರ್, ಈಗ ಜನ ಯಾರು ಧೀರುಭಾಯ್ ಅಂಬಾನಿ ಆಗ್ಲಿ, ಅಂಬಾನಿ ಅಳಿಯ ಮಾವ ಕಾಕ ಅವ್ರು ಯಾರ್ದು ಮಕ್ಕಳಲ್ಲ. ಎಲ್ಲರಿಗೂ ರಾ ಮಟೀರಿಯಲ್ ಒಂದೇ ರೇಟ್ ನಲ್ಲಿ ಬರ್ತದೆ. ನನಗೂ ಅದೇ ರೇಟ್ ಬರ್ತದೆ, ನಿಮ್ಗೂ ಅದೇ ರೇಟ್ ಬರ್ತದೆ, ಮತ್ತೊಬ್ಬಂಗೂ ಅದೇ ರೇಟ್ ಬರ್ತೈತಿ. ರಾ ಮಟೀರಿಯಲ್ ಏನೂ ಫರಕ್ ಇರಂಗಿಲ್ಲ. ಮಾಡೋ ಇಲೆಕ್ಟ್ರಿಸಿಟಿನೂ ಎಲ್ರಿಗೂ ಒಂದೇ ರೀತಿ ಬರ್ತದೆ. ಲೇಬರ್ ಏನ್ ಕೈಲಿ ಹಾಕಿ ಫ್ರೀ ಮಾಡ್ಕೊಡಂಗಿಲ್ಲ. ಒಳಗಡೆ ರಟ್ಟು ಅದು ಫ್ರೀ ಬರಂಗಿಲ್ಲ, ಮ್ಯಾಲಿನ ಪ್ಯಾಕಿಂಗು ಫ್ರೀ ಬರಂಗಿಲ್ಲ. ಇವಕ್ಕೆಲ್ಲ ಖರ್ಚು ಇರ್ತೈತೆ. ಅಂದ್ರೂ ಕೂಡ ನೀವು ಹೇಳಿದ್ರೆ ರೇಟ್ ಯಾಕೆ ಕಡಿಮೆ ಅಂತ ನನ್ಗೆ ಆಗ್ಲೇ ನೀವು ಕೇಳಿದ್ರಿ. ನೋಡ್ರಿ, ರೇಟ್ ಹೆಂಗೆ ಇವ್ರು ಕಡಿಮೆ ಮಾಡ್ತಾರಂದ್ರೆ, ನಮ್ದು 3 ಲೇಯರ್ ಮಷೀನ್. ನಾನು ನಿಮ್ಗೆ ಹೇಳಿದೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾತೀವಿ, ನಾವು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ. ಅವಾಗ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಮ್ಗೆ ಹೆಚ್ಚಿಗೆ ಬರ್ತೈತಿ. ಬೇರೆ ಕಡೆ 2 ಲೇಯರ್ ಇರ್ತೈತಿ. ನೀವು 2 ಲೇಯರು ನಿಮ್ಗೆ ಫಾರ್ಮರ್ಸ್ಗೆ ನಿಮ್ಗೆ ಗುರ್ತಾಗಿಲ್ಲ, 3 ಲೇಯರು ಗುರ್ತಾಗಿಲ್ಲ. ಯಾಕಂದ್ರೆ ನನಗೆ ಅಂದ್ರೆ ಡಿಫಿಕಲ್ಟ್ ಆಗ್ತೈತಿ ಇದು ಮಾಡಕ್ಕೆ. ನಮಗದು ಗುರ್ತಾಗ್ತದೆ, ಬಟ್ ಕಾಮನ್ ಮಂದಿಗೆ ಅದು ಇಟ್ ಈಸ್ ನಾಟ್ ಸೋ ಈಸಿ ಟು ಫೈಂಡ್ ಔಟ್. ಓಕೆ. ಆಮೇಲೆ ಏನು ಮಾಡ್ತಾರೆ, 400 ಮೀಟರ್ ರೂಲ್ ಅಂತ ಹೇಳಿ 360 ಕೊಡ್ತಾರೆ. 25 ಮೈಕ್ರಾನ್ ಅಂತ ಹೇಳಿ 22 ಮೈಕ್ರಾನ್ ಕೊಡ್ತಾರೆ. ಕೊಡೋ ಮುಂದೆ ತೂಕ ರಟ್ ಹಿಡದೆ ಕೊಡ್ತಾರೆ. ನಮ್ಮ ಕಡೆ ಆ ರೀತಿ ಯಾವುದೂ ಇಲ್ಲ. 400 ಮೀಟರ್ ರೋಲ್ ಮಾಡಿದಾಗ ರಟ್ ಅಷ್ಟೇ ಹಾಕ್ತಾರೆ. ನಾನು ನಿಮಗೆ 800 ಮೀಟರ್ ರೋಲು ತೋರಿಸಿದೆ, ಅಷ್ಟೇ ರಟ್ ಹಾಕಿದ್ದೀನಿ. ನಾನು ಪ್ಯಾಕಿಂಗ್ ಅದೇ ಮಾಡಿದ್ದೀನಿ, ಅವನು ಪ್ಯಾಕಿಂಗ್ ಅದೇ ಮಾಡಿದ್ದಾನೆ. ವ್ಯತ್ಯಾಸ ಇಲ್ಲ ತಪ್ಪ. ಇವು ಹಾಕುವಂಥ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದಾವಲ್ಲ, ಇವ್ರು ಅದು ಹಾಕಂಗಿಲ್ಲ. ಬ್ಲ್ಯಾಕ್ ಸಿಲ್ವರ್ ಮಾಡಿ ಅದಕ್ಕೆ ಇವಿ ಹಾಕಿದ್ರು ಇಲ್ಲಾಂದ್ರೆ ಇಲ್ಲ. 20 ಡೇಸ್ ರೀ, 30 ಡೇಸ್ ರೀ, 40, 50 ಡೇಸ್ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಫೈನ್ ಸರ್, ಇದು 1ನೇ ಪಾಯಿಂಟ್. 2ನೇದು ಏನು ಮಾಡ್ತಾರೆ ಗೊತ್ತಾ ಸರ್, ನೀವು ಈಗ ಫ್ಯಾಕ್ಟ್ರಿಗೆ ಬರ್ತಿರಲ್ಲ, ತೋರಿಸ್ತೀನಿ. ಅಲ್ಲಿ ಬಿದ್ದಂಥ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬಿದ್ದಂಥ ವೇಸ್ಟ್ ಏನಿರುತ್ತಲ್ಲ, ಸ್ಟಾರ್ಟಿಂಗ್ ಏನು ನಾವು ತೆಗಿತೀವಿ ಅದನ್ನ ನಾವು ವೇಸ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ನಮ್ಮ ಪ್ರೊಡಕ್ಷನ್ ನೀಟಾಗಿ ಬರೋ ತನಕ ನಾವು ವೇಸ್ಟ್ ಮಾಡ್ತೀವಿ. ಅದು ಎಷ್ಟು ವೇಸ್ಟ್ ಮಾಡ್ತೀವಿ ಅಂದ್ರೆ ಮೇ ಬಿ ಅಬೌಟ್ ಒಂದ್ಸಲ ಮಷೀನ್ ನಾವು ಸ್ಟಾರ್ಟ್ ಮಾಡಿದ್ರೆ, ವಾರದಲ್ಲಿ ಒಂದ್ಸಲ ಸ್ಟಾರ್ಟ್ ಮಾಡಿದಾಗ ಸುಮಾರು ಒಂದು 600-700 kg ನಮ್ದು ವೇಸ್ಟ್, ಒಂದ್ಸಲ 1 ಟನ್ ಹೋಗ್ತದೆ ವೇಸ್ಟೇಜ್. 1 ಟನ್ ವೇಸ್ಟೇಜ್ ಹೋದಾಗ ಆ ವೇಸ್ಟೇಜ್ ನಾವೇನು ಮಾಡ್ತೀವಿ, ಸ್ಕ್ರಾಪಿಗೆ ಕೊಡ್ತೀವಿ. ನಮ್ಮ ಕಡೆ ಭಾಳ ಜನ ಇದ್ದಾರೆ ಈ ಕಡೆ ಸೈಡು, ಈ ಬೆಂಗಳೂರು ಸುತ್ತಮುತ್ತಲ ಜನ ಬಂದು ನಮ್ಮ ಕಡೆ ಸ್ಕ್ರಾಪ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆ ರೇಟೇ ಕೊಟ್ಟು ತೊಗೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರು ಆಲ್ರೆಡಿ ಅದರಲ್ಲಿ UV ಇರ್ತದೆ, ಎಲ್ಲ ಇರ್ತದೆ. ಅವರು ತೊಗೊಂಡು ಹೋಗ್ತಾರೆ. ಸೊ ಅಲ್ಲಿ ಜನ ಏನು ಮಾಡ್ತಾರೆ ಅಂದ್ರೆ ಅದನ್ನು ರೀಸೈಕ್ಲಿಂಗ್ ಮಾಡಿ, ಗ್ರ್ಯಾನ್ಯೂಲ್ಸ್ ಮಾಡಿ ಮತ್ತೆ ಯೂಸ್ ಮಾಡ್ತಾರೆ. ಒಂದ್ಸಲ ಹೀಟಾಗಿ ಹೋಗಿದ್ದ ಐಟಮ್ಮು ರೀಗ್ರ್ಯಾನ್ಯೂಲ್ ಮಾಡಿದಾಗ ಸ್ಟ್ರೆಂತ್ ಕಡಿಮೆ ಆಗ್ತೈತಿ. ನಾವು ಕಡಿಮೆ ರೇಟಿಗೆ ರೀಪ್ರೋಸೆಸ್ ಅಂದ್ಕೊಳ್ಳಿ, ನಾವು ಕಡಿಮೆ ರೇಟಿಗೆ ಕೊಟ್ಟಿರ್ತೀವಿ. ಆಮೇಲೆ ಬೇರೆ ಬೇರೆ ಫ್ಯಾಕ್ಟ್ರಿ ವೇಸ್ಟ್ಸ್ ಇರ್ತಾವೆ. ಬೇರೆ ಬೇರೆ ಫ್ಯಾಕ್ಟ್ರಿ ವೇಸ್ಟ್ ಏನಾಗ್ತೈತಿ ಅದನ್ನು ದಾನ ಮಾಡಿ ವಾಪಸ್ ಮತ್ತೆ ಮಾಡ್ತಾರೆ. ಹಂಗಾಗಿ ರೇಟ್ ಕಡಿಮೆ ಬರ್ತೈತಿ, ಪರ್ಫಾರ್ಮೆನ್ಸು ಕಮ್ಮಿ ಇರ್ತೈತಿ, ಕ್ವಾಲಿಟಿನೂ ಕಮ್ಮಿ ಇರ್ತೈತಿ. ಈಗ ಜಗ್ಗಿ ತೋರಿಸೋದಾಗ್ಲಿ ಏನು ಸರ್ಕಸ್ಸೇ ಇಲ್ಲ ಇದರಲ್ಲಿ. ಓಕೆ ನೋಡಿ, ನಾವು ಇದನ್ನೆಲ್ಲ ತಿಳ್ಕೋಬೇಕು ಅಂತಾನೆ ನಾನು ಈ ವಿಡಿಯೋನ ಮಾಡಿದೆ. ಇನ್ನೊಂದು ಮೇಜರ್ ಪ್ರಶ್ನೆ ಇದೆ ಸರ್, ಇದಕ್ಕೆ ಸಹಾಯಧನ ಸಿಗುತ್ತಾ ಅಂತ ಸುಮಾರು ಜನ ಕೇಳ್ತಾರೆ. ತೋಟಗಾರಿಕೆಯಿಂದ ಸಿಗ್ತಾ ಇದೆಯಾ? ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಇದಕ್ಕೂ ಕೊಡ್ತಾರೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ವಿ ನಾವು, ವೀಡ್ ಮ್ಯಾಟಿಗೂ ಕೊಡ್ತಾ ಇದಾರೆ. ವೀಡ್ ಮ್ಯಾಟಿಗೂ ಕೊಡ್ತಾರೆ, ಇದಕ್ಕೂ ಕೊಡ್ತಾರೆ. RTC ಗಳನ್ನ ಕೊಟ್ಟು ಅವರ ದಾಖಲಾತಿಗಳನ್ನ ಬಹುಶಃ
ಏನೇನು ಸಬ್ಸಿಡಿಗಳು ಸಿಗ್ಬೋದು ಅದು ಸಿಗುತ್ತೆ. ಸರ್, ಈಗ ನೀವು ಹೇಳಿದ್ರಿ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರಿ. ಬಹುಶಃ ನಾವು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ರೆ ಅದು ರೀಸೈಕಲ್ ಆಗಿ, ಅಂದ್ರೆ ಸಪೋಸ್ 1 ವರ್ಷನೋ 2 ವರ್ಷನೋ ಯೂಸ್ ಮಾಡಿದ್ಮೇಲೆ ಬೇಡ ಅಂತ ಗುಜರಿ ಕೊಟ್ಟರು ಅದರದ್ದೊಂದು ರೇಟ್ ಸಿಗ್ತದೆ. ಇನ್ನೊಂದು, ಭೂಮಿಯ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗೋದಿಲ್ಲ ಅಂತ ಕೇಳ್ಪಟ್ಟಿದ್ದೆ. ಹೌದಲ್ವಾ? ಹೌದು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಚೀಪ್ ಕ್ವಾಲಿಟಿ ಏನು ಮಲ್ಚ್ ಫಿಲ್ಮ್ ತಗೊಂತಾರಲ್ಲ, ಚೀಪ್ ಕ್ವಾಲಿಟಿ ಮಲ್ಚ್ ಫಿಲ್ಮ್ ತಗೊಂಡಾಗ ಪ್ರತಿ ಸಲ ಪುಡಿಯಾಗಿ ಅವ್ರ ತೋಟದಲ್ಲೇ ಅವ್ರ ಹೊಲದಲ್ಲೇ ಬೀಳ್ತದೆ. ಈಗ ನಾನು 10 ವರ್ಷ ಮಾಡಿದೆ, 10 ವರ್ಷನೂ ಅದ್ರದ್ದು ಅಲ್ಲೇ ವೇಸ್ಟ್ ಇಲ್ಲಿ ವೇಸ್ಟ್ ಬಿತ್ತು. ನಾಳೆ ಬೇರೆ ಕೆಳಗೆ ಇಳಿಲಿಕ್ಕೆ ಆಗಂಗಿಲ್ಲ, ಗಿಡ ಬೆಳೆಯಂಗಿಲ್ಲ, ನಿಮ್ಮ ಮಕ್ಳಿಗೆ ಏನ್ ಕೊಟ್ಟು ಹೋಗ್ತೀರಿ? ಈಗ ಕ್ಯಾರಿ ಬ್ಯಾಗ್ ಮೇಲೆ ಬ್ಯಾನ್ ಮಾಡಿದ್ದಾರೆ, ತಿಳು ಐಟಮ್ ಮೇಲೆ ಬ್ಯಾನ್ ಮಾಡಿದ್ದಾರೆ. ಹೌದಾ? ಈಗ ನಾವು ಇದನ್ನ ತಪ್ಪು ಮಾಡಿದ್ರೆ ಇದಕ್ಕೂ ಬೆನ್ ಹತ್ತಾರ. ಫಸ್ಟ್ ಎಲ್ಲಕ್ಕಿಂತ ಮುಂಚೆ MNC ಕಂಪ್ನಿಗೆ ಹತ್ತಾರ, ನೆಕ್ಸ್ಟ್ ಇದಕ್ಕೂ ಸ್ಟಾರ್ಟ್ ಮಾಡ್ತಾರ. ಅದಕ್ಕೆ ನಾನೇನಂತೇನಿ, ನೀವು ನನ್ನ ಕಡೆ ತಗೋರಿ, ಯಾರ್ದೇ ಕಡೆ ತಗೋರಿ, ಒಳ್ಳೆ ಮಟೀರಿಯಲ್ ತಗೋರಿ. ಚೀಪ್ ಅನ್ನೋದು ಬಿಡ್ರಿ. ಯಾರು ಧೀರುಭಾಯ್ ಅಂಬಾನಿ ಮೊಮ್ಮಕ್ಕಳ ರಿಲೇಷನ್ ಯಾರು ಇಲ್ಲ ಇಲ್ಲಿ ಚೀಪ್ ಕೊಡ್ಲಿಕ್ಕೆ. ಅವರು ಅದರಲ್ಲಿ ಏನಾದ್ರೂ ಒಂದು ತಪ್ಪು ಮಾಡ್ತಾರ. ಹಾಲಿಗೆ ನೀವು ಈಗ ಹೈನುಗಾರಿಕೆ ನಿಮ್ದಿದೆ, ನಿಮ್ಮ ಮನೇಲಿ ಎಲ್ಲ ಆಕಳ ಇದಾವ, ನೀವು ನನಗೆ 50 ರೂಪಾಯಿ ಹಾಲು ಕೊಟ್ರೆ ನಾನು 40 ರೂಪಾಯಿ ಕೊಡ್ತಾ ಇದ್ದೇನೆ ಅಂದ್ರೆ ನೀವೇನು ಹೇಳ್ಬೇಕು? ಅದಕ್ಕೆ ನೀರು ಮಿಕ್ಸ್ ಮಾಡಿದ್ದಾರೆ. ಸಿಂಪಲ್. ಕರೆಕ್ಟ್. ಹೌದು, ಇದನ್ನ ನಮ್ಮ ವೀಕ್ಷಕರು ತಿಳ್ಕೋಬೇಕು. ನಿಮಗೆ ಎಷ್ಟೇ ಮೀಟರ್ನ ಬಂಡಲ್ ಬೇಕಾದರೂ ಇಲ್ಲಿ ಸಿಗುತ್ತೆ. ಅದನ್ನು KG ಲೆಕ್ಕದಲ್ಲಿ ನೀವು ತಗೋಬಹುದು. ನಿಮ್ಗೊಂದು ಒಳ್ಳೆ ರೇಟಲ್ಲಿ ಹೋಲ್ಸೇಲ್ ದರದಲ್ಲಿ ಇಲ್ಲಿ ಸಿಗುತ್ತೆ. ಅಳಗುಂಡಗಿ ಇಂಡಸ್ಟ್ರೀಸಲ್ಲಿ ನಿಮಗೆ ಕೇವಲ ಈ ಪ್ರಾಡಕ್ಟ್ ಮಾತ್ರ ಅಲ್ಲ, 600ಕ್ಕೂ ಅಧಿಕ ಪ್ರಾಡಕ್ಟ್ಗಳು, ಕೃಷಿಯ ಎಲ್ಲ ಬಗೆಯ ಸಲಕರಣೆಗಳು, ನಾನು ವಿಜುವಲ್ಸಲ್ಲಿ ಏನು ಕೊಟ್ಟಿದ್ದೀನಿ ಅವೆಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಪ್ರತಿಯೊಂದಕ್ಕೂ ಕೂಡ ನೀವು ಇವ್ರಿಗೆ ಕರೆ ಮಾಡಿ ವಿಚಾರಿಸ್ಬೋದು, ಇಲ್ಲ ವಾಟ್ಸಪ್ ಕೂಡ ನೀವು ಮಾಡ್ಬೋದು. ಬೇರೆ ಏನೋ ಹೇಳಬೇಕು ಅಂತ ಇದ್ರಿ? ನಮ್ಮ ಮಟೀರಿಯಲ್ ಹೆಚ್ಚಾಗಿ ನಮ್ಮ ಲೋಕಲ್ ಫಾರ್ಮರ್ಸ್ ಒಂದು 30% ಜನ ತಗೊಂತಾರೆ ನನ್ನ ಮಟೀರಿಯಲ್. ಕೆಲವೊಂದು ಕಂಪ್ನೀಸ್ಗೂ ಹೆಚ್ಚು ಹೋಗ್ತದೆ. ಈವನ್ ನಮ್ಮಿಂದ ಎಕ್ಸ್ಪೋರ್ಟ್ಸು ಚಾಲು ಐತಿ. ಯಾಕಂದ್ರೆ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಂಗೆ ಇಲ್ಲ ಅಂದಾಗ ನಾವು ಆರಾಮಾಗಿ ನಮ್ಮ ಚಲೋ ಒಳ್ಳೆ ಎಕ್ಸ್ಪೋರ್ಟ್ ಹೋಗ್ತಾ ಇದ್ದಾರೆ ಮಟೀರಿಯಲ್ ಈಗ. ಇವೆಲ್ಲ ಫಸ್ಟ್ ನೀವು ನಿಮ್ಮ ವೀಕ್ಷಕರಿಗೆ ನೀವು ಏನು ಹೇಳ್ರಿ ಅಂತಂದ್ರೆ, ಚೀಪ್ ಆಗಿ ತಗೊಂಡು ನಾಳೆ ಮಕ್ಕಳಿಗೆ ಹೊಲ ಇಲ್ದಂಗೆ ಮಾಡಕ್ ಹೋಗಬೇಡ ಅಂತ. ಅದೊಂದು ನೀವು ನಿಮ್ಮ ಖಂಡಿತ ಅದು ನಮ್ಮ ವೀಕ್ಷಕರಿಗೆ ಖಂಡಿತವಾಗಿ ಗೊತ್ತಾಗಿರುತ್ತೆ. ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇವರ ಮೈನ್ ಬ್ರ್ಯಾಂಚ್ ಇರುವಂಥದ್ದು ಇಲ್ಲಿ. ಈಗ ನಾನು ಹುಬ್ಬಳ್ಳಿಲಿ ಇದ್ದೀನಲ್ಲ, ಹುಬ್ಬಳ್ಳಿಯ APMC ಮಾರ್ಕೆಟ್ನ ಒಳಭಾಗದಲ್ಲಿದೆ. ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ. ನೀವು ಎನಿ ಟೈಮ್ ಇವರಿಗೆ ಮೆಸೇಜು ಮಾಡಬಹುದು, ಕಾಲ್ ಕೂಡ ಮಾಡಬಹುದು. ಸೊ ಇವರದ್ದೇ ಆ್ಯಪ್ ಕೂಡ ಇದೆ. ಸೊ ಆ್ಯಪಲ್ಲೂ ಕೂಡ ಹೋಗಿ ಆರ್ಡರ್ನ ಮಾಡ್ಬೋದು. ಆ್ಯಪ್ ನೇಮ್ ಏನಿದೆ ಸರ್? ನಂದು ಅಳಗುಂಡಿ ಗ್ರೂಪ್ಸ್ ಅಂತಾನೆ ಆ್ಯಪ್ ಇದೆ. ವೆಬ್ಸೈಟ್ ಕೂಡ ಅದೇ ಇದೆಯಾ? ಅಳಗುಂಡಿ ಗ್ರೂಪ್ಸ್ ಇದೆ, ಅಳಗುಂಡಿ ಅಗ್ರೋಟೆಕ್ ಇದೆ, ನಮ್ಮ ಅಳಗುಂಡಿ ಗ್ರೂಪ್ಸ್ ಅಂತ ನಮ್ಮ ವೆಬ್ಸೈಟು ಕೂಡ ಇದೆ. ಎಲ್ಲಿ ಬೇಕಾದ್ರೂ ಗೂಗಲಲ್ಲಿ ಅಳಗುಂಡಿಗೆ ಅಂತ ಸರ್ಚ್ ಮಾಡ್ರೆ ಎಲ್ಲವೂ ಬರುತ್ತೆ. ಖಂಡಿತವಾಗಿಯೂ ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೆಲ್ಲ ಮಲ್ಚ್ ಫಿಲ್ಮ್ ಬೇಕು ಅಥವಾ ವೀಡ್ ಮ್ಯಾಟ್ಗಳು ಬೇಕು, ಇಲ್ಲ ಕೃಷಿಯ ಯಾವುದೇ ಸಲಕರಣೆ ಬೇಕು ಅಂದ್ರೂ ಕೂಡ ಒಂದ್ಸಲ ಇವ್ರು ಕಾಂಟ್ಯಾಕ್ಟ್ ಮಾಡಿ. ದರದಲ್ಲಿ ನಿಮಗೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ. ಇಷ್ಟನ್ನು ಮಾತ್ರ ನಾವು ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಬಗ್ಗೆ ಮಾತಾಡೋಣ ಅಂದಾಗ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ. ನಮ್ಗೆ ಒಳ್ಳೆ ಮಾಹಿತಿಯನ್ನು ಕೂಡ ಕೊಟ್ರಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತೋರಿಸ್ತಾರೆ ಜನ, ಅದಕ್ಕೂ ಕೂಡ ಮಾರು ಹೋಗ್ತಾರೆ. ಆ ತಪ್ಪನ್ನು ನಿಲ್ಲಿಸಬೇಕು ಅಂತ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರ್ಯಾರು ಕೃಷಿಕರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ಇನ್ನೊಂದಿಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ನಮ್ಮ ವಾಹಿನಿಯನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರದ ಇನ್ನೂ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ, ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರತಿದಿನ ಪ್ರಸಾರ ಆಗ್ತಾ ಇರುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೊ ಮಚ್.